ಮಕರ ಸಂಕ್ರಾಂತಿಯ ಈ ಪವಿತ್ರ ಸಂದರ್ಭದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಘಟಿಸಲಿರುವ ವಿಶೇಷ ಬದಲಾವಣೆಗಳು ಮತ್ತು ರವಿ ಗ್ರಹದ ಸಂಚಾರದಿಂದ ಲಭಿಸಲಿರುವ ಫಲಗಳ ಕುರಿತಾದ ಸಮಗ್ರ ಮಾಹಿತಿ ಇಲ್ಲಿದೆ. ಸೂರ್ಯ ದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಈ ಮಕರ ಸಂಕ್ರಮಣದ ಕಾಲವು ಕನ್ಯಾ ರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ಕಾಲಘಟ್ಟವಾಗಿದೆ. ಈ ಅವಧಿಯಲ್ಲಿ ರವಿ ಗ್ರಹವು ನಿಮ್ಮ ರಾಶಿಯ ಪಾಲಿಗೆ ಪಂಚಮ ಸ್ಥಾನದಲ್ಲಿ ಸಂಚರಿಸಲಿದ್ದಾನೆ. ಇದರಿಂದ ನಿಮ್ಮ ಜೀವನದಲ್ಲಿ 5 ಪ್ರಮುಖ ಬದಲಾವಣೆಗಳು ಕಂಡುಬರಲಿವೆ. ಮೊದಲನೆಯದಾಗಿ ನಿಮ್ಮ ಬುದ್ಧಿಶಕ್ತಿಯಲ್ಲಿ ಅಪಾರವಾದ ವೃದ್ಧಿಯಾಗಲಿದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರ ಏಕಾಗ್ರತೆ ಮತ್ತು ಚಿಂತನಾಶಕ್ತಿಯು ಅತ್ಯಂತ ತೀಕ್ಷ್ಣವಾಗಿರಲಿದೆ. ನಿಮ್ಮಲ್ಲಿ ಅಡಗಿರುವ ಸೃಜನಶೀಲತೆ ಹೊರಹೊಮ್ಮಲಿದ್ದು, ಹೊಸ ಮತ್ತು ಕ್ರಾಂತಿಕಾರಿ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಲಿವೆ. ಸಮಾಜದಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಅಪಾರ ಗೌರವ ಲಭಿಸಲಿದೆ. ಜನರು ನಿಮ್ಮ ಐಡಿಯಾಗಳನ್ನು ಕಂಡು ಬೆರಗಾಗುವಂತಹ ಸನ್ನಿವೇಶಗಳು ಸೃಷ್ಟಿಯಾಗಲಿವೆ. ಆದರೆ ನೆನಪಿಡಿ, ಕೇವಲ ಆಲೋಚನೆಗಳನ್ನು ಮಾಡುವುದಷ್ಟೇ ಅಲ್ಲದೆ ಅವುಗಳನ್ನು ವಾಸ್ತವ ಜೀವನದಲ್ಲಿ ಅನುಷ್ಠಾನಗೊಳಿಸಲು ನೀವು ಶ್ರಮಿಸಬೇಕಾಗುತ್ತದೆ. ಸೂರ್ಯನ ಅನುಗ್ರಹದಿಂದ ನಿಮ್ಮ ಈ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ದೊರೆಯಲಿದೆ. ಎರಡನೆಯದಾಗಿ ವಿದೇಶ ಯೋಗದ ಬಗ್ಗೆ ಹೇಳುವುದಾದರೆ, ಇದು ಕನ್ಯಾ ರಾಶಿಯವರಿಗೆ ಸುವರ್ಣಾವಕಾಶದ ಸಮಯವಾಗಿದೆ. ನೀವು ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉದ್ಯೋಗದ ನಿಮಿತ್ತ ಪರಸ್ಥಳಗಳಿಗೆ ಅಥವಾ ವಿದೇಶಗಳಿಗೆ ತೆರಳಲು ಪ್ರಯತ್ನಿಸುತ್ತಿದ್ದರೆ ಈ ಸಂಕ್ರಮಣದ ಫಲವಾಗಿ ನಿಮಗೆ ಯಶಸ್ಸು ದೊರೆಯಲಿದೆ. ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಪ್ರವೇಶ ಪಡೆಯಲು ಅಥವಾ ಅಂತಾರಾಷ್ಟ್ರೀಯ ಕಂಪನಿಗಳಲ್ಲಿ ಉದ್ಯೋಗ ಪಡೆದುಕೊಳ್ಳಲು ಈ ಸಮಯವು ಪೂರಕವಾಗಿದೆ. ಪ್ರವಾಸೋದ್ಯಮದ ಉದ್ದೇಶದಿಂದ ವಿದೇಶಕ್ಕೆ ಹೋಗಬಯಸುವವರಿಗೂ ಕೂಡ ಈ ಕಾಲದಲ್ಲಿ ಉತ್ತಮ ಅವಕಾಶಗಳು ಒದಗಿ ಬರಲಿವೆ. ಸೂರ್ಯನ ಆರಾಧನೆ ಮತ್ತು ಆದಿತ್ಯ ಹೃದಯ ಸ್ತೋತ್ರದ ಪಠಣವು ನಿಮ್ಮ ಈ ವಿದೇಶ ಯೋಗವನ್ನು ಮತ್ತಷ್ಟು ಬಲಪಡಿಸಲಿದೆ. ಮೂರನೆಯದಾಗಿ, ಮಕ್ಕಳ ವಿಚಾರದಲ್ಲಿ ನೀವು ಹೊಂದಿದ್ದ ಆತಂಕಗಳು ದೂರವಾಗಲಿವೆ. ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದ ಪೋಷಕರಿಗೆ ಈ ಸಂಕ್ರಮಣ ಕಾಲವು ಸಮಾಧಾನವನ್ನು ನೀಡಲಿದೆ. ನಿಮ್ಮ ಮಕ್ಕಳ ಅಭಿವೃದ್ಧಿಗಾಗಿ ಅಥವಾ ಅವರ ಆರೋಗ್ಯ ಮತ್ತು ಶಿಕ್ಷಣಕ್ಕಾಗಿ ನೀವು ಕೈಗೊಳ್ಳುವ ಯಾವುದೇ ದೇವತಾರಾಧನೆಗಳು ಪೂರ್ಣ ಪ್ರಮಾಣದ ಫಲವನ್ನು ನೀಡಲಿವೆ. ಮಕ್ಕಳ ಹೆಸರಿನಲ್ಲಿ ಈ ಮಕರ ಮಾಸದಲ್ಲಿ ಪೂಜೆ ಅಥವಾ ವಿಶೇಷ ಹರಕೆಗಳನ್ನು ಸಲ್ಲಿಸುವುದರಿಂದ ಅವರ ಜೀವನದಲ್ಲಿ ಇರುವ ಅಡೆತಡೆಗಳು ನಿವಾರಣೆಯಾಗಲಿವೆ. ಮಕ್ಕಳು ಕೂಡ ಪರೀಕ್ಷೆಗಳಲ್ಲಿ ಅಥವಾ ತಮ್ಮ ವೃತ್ತಿಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ನಿಮಗೆ ಕೀರ್ತಿಯನ್ನು ತರಲಿದ್ದಾರೆ. ನಾಲ್ಕನೆಯದಾಗಿ, ಆಧ್ಯಾತ್ಮಿಕ ಸಿದ್ಧಿಯ ಕುರಿತು ಗಮನಹರಿಸುವುದಾದರೆ, ಮಕರ ಸಂಕ್ರಾಂತಿಯ ನಂತರದ ಅವಧಿಯು ನಿಮಗೆ ಮಂತ್ರಸಿದ್ಧಿಯನ್ನು ಒದಗಿಸಿಕೊಡಲಿದೆ. ನೀವು ಯಾವುದಾದರೂ ಸಂಕಲ್ಪವನ್ನು ಇಟ್ಟುಕೊಂಡು ಮಾಡುವ ಜಪ ಮತ್ತು ತಪಸ್ಸುಗಳು ಶೀಘ್ರವಾಗಿ ಫಲ ನೀಡಲಿವೆ. ಈ ಸಮಯದಲ್ಲಿ ನಿಮ್ಮ ವಾಕ್ ಸಿದ್ಧಿಯು ಉತ್ತಮವಾಗಿರಲಿದ್ದು, ನೀವು ಮಾಡುವ ಪ್ರಾರ್ಥನೆಗಳು ದೇವರಿಗೆ ತಲುಪಲಿವೆ. ಧಾರ್ಮಿಕ ಯಾತ್ರೆಗಳು, ಕ್ಷೇತ್ರ ದರ್ಶನಗಳು ಮತ್ತು ದೇವಸ್ಥಾನಗಳಲ್ಲಿ ಮಾಡುವ ಸೇವೆಗಳು ನಿಮ್ಮ ಕಾರ್ಯಸಿದ್ಧಿಗೆ ಕಾರಣವಾಗಲಿವೆ. ನೀವು ಕೈಗೊಳ್ಳುವ ಯಾವುದೇ ಧಾರ್ಮಿಕ ಅನುಷ್ಠಾನಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಭದ್ರತೆಯನ್ನು ಒದಗಿಸಲಿವೆ. ಐದನೆಯದಾಗಿ, ನಿಮ್ಮ ಸ್ವಭಾವದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳುವುದು ಅವಶ್ಯಕವಾಗಿದೆ. ಈ ಅವಧಿಯಲ್ಲಿ ಅತಿಯಾದ ಅಹಂಕಾರ ಅಥವಾ ಭಾವೋದ್ವೇಗಕ್ಕೆ ಒಳಗಾಗುವ ಸಾಧ್ಯತೆಗಳಿರುತ್ತವೆ. ಭಾವನಾತ್ಮಕವಾಗಿ ತೇಲಿ ಹೋಗಿ ಯಾವುದೇ ವಿವೇಚನಾರಹಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕನ್ಯಾ ರಾಶಿಯವರಿಗೆ ಅತಿಯಾದ ಈಗೋ ಅಥವಾ ಅಹಂಭಾವವು ಶತ್ರುವಿನಂತೆ ವರ್ತಿಸಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಮತ್ತು ಪ್ರಾಯೋಗಿಕವಾಗಿ ಇರಿಸಿ. ಭಾವನೆಗಳಿಗಿಂತ ವಿವೇಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಇದು ನಿಮ್ಮನ್ನು ಮುಂದಿನ ಅಪಾಯಗಳಿಂದ ರಕ್ಷಿಸಲಿದೆ. ಈ ಎಲ್ಲಾ ಶುಭ ಫಲಗಳು ನಿಮಗೆ ಲಭಿಸಲು ಮತ್ತು ಅಡೆತಡೆಗಳು ನಿವಾರಣೆಯಾಗಲು ಸೂರ್ಯನ ಆರಾಧನೆಯು ಅತ್ಯಂತ ಪ್ರಮುಖವಾಗಿದೆ. ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಕನ್ಯಾ ರಾಶಿಯವರೆಲ್ಲರೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವ ಮೂಲಕ ಈ ಸಂಕ್ರಮಣದ ಪೂರ್ಣ ಲಾಭವನ್ನು ಪಡೆಯಬಹುದು. ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತಾ ಈ ವಿಶೇಷ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೂ ಹಂಚಿಕೊಳ್ಳಿ. ಲೋಕದ ಸಮಸ್ತ ಜನರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಶುಭವಾಗಲಿ.